ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ಧೂರಿಯಾಗಿ ಜರುಗಿದ ದಾಮೋದರ್ ರಘೋಜಿ ಶಾಲೆಯ ವಾರ್ಷಿಕೋತ್ಸವ. ನಗರದಲ್ಲಿ ಉತ್ಸಾದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯ 5ನೇ ವರ್ಷದ ವಾರ್ಷಿಕೋತ್ಸವವು ಅದ್ಧೂರಿಯಾಗಿ ಜರುಗಿತು. ನಗರದ ಪ್ರಸಿದ್ಧ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ವಾರ್ಷಿಕೋತ್ಸವ ಸಮಾರಂಭವನ್ನು ಹುಬ್ಬಳ್ಳಿಯ ಕೆಎಲ್ ಇನ್ಸ್ಟಿಟ್ಯೂಟ್ನ ಡಾಕ್ಟರ್ ಶರತ್ ಜೋಶಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಲೆಯ ಮುಖ್ಯಸ್ಥರಾದ ನಂದಿನಿ ಆರ್ ರಘೋಜಿ ಅವರು, ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯು ಕಳೆದ 5 ವರ್ಷಗಳಿಂದ ಶಿಕ್ಷಣ ಕೃಷಿ ಮಾಡುತ್ತಾ ಬರುತ್ತಿದೆ. ಅನೇಕ ಬಡ ಮಕ್ಕಳ ವಿದ್ಯಾಭ್ಯಾಸವನ್ನು ನೀಡುವ ಮೂಲಕ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದೆ ಎಂದು ಹೇಳಿದ್ದಾರೆ. We are having 5th annual day at Sri Damodar Raghoji Memorial School and we are conducting this for 2 days. I am really proud to see all my students performing so well and doing so well in the dance that they are performing, and the anchoring was amazing. I hope that we grow more in the near future. My dad started this school 8 years back with an intention to provide best quality education to the people of this area to save their time and money. We are doing really well because when these kids came for admission in our school, lot of kids came from Kannada medium, but we are giving lot of support and we are giving extra classes for improving their English and for the overall development. And last year the students' results for 10th standard has been really good. We continue to keep up that every year, and it is all because of our teachers and our principals, Sir Pramod S. Malekar sir, who have tirelessly worked towards the development of our children and towards the personal growth of each and every child studying here. We are having 2-day event. There is prize distribution, dance that is happening, there are songs that is happening. Our kids have worked really hard to put up this show. Not just the kids, all the teaching and non-teaching staff have worked really hard to put this amazing show. ಸಮಾರಂಭದಲ್ಲಿ ಆಯೋಜನೆ ಮಾಡಲಾಗಿದ್ದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಡಿಫರೆಂಟ್ ಉಡುಗೆಗಳನ್ನು ತೊಟ್ಟು ನೃತ್ಯ ಮಾಡುವ ಮೂಲಕ ಮಕ್ಕಳು ಸಂಭ್ರಮಿಸಿದರು.
ಕಾರ್ಯಕ್ರಮದಲ್ಲಿ ಶಾಲೆಯ ಸಂಸ್ಥಾಪಕರಾದ ರಾಮಚಂದ್ರ ರಘೋಜಿ, ಕಮಲಾಬಾಯಿ ರಘೋಜಿ, ಮನುಶ್ರೀ ರಘೋಜಿ, ವಿಷ್ಣು ಕಾಳೋಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಹೃದಯ ಭಾಗದಲ್ಲಿ ನ್ಯಾಯವಾದಿ ಸಾದತ್ ಹುಸೇನ್ ಉತ್ಸಾದ್ ಅವರ ಮಾಲೀಕತ್ವದಲ್ಲಿ ನಿರ್ಮಾಣವಾದ ಉಸ್ತಾದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನೆ ಅದ್ದೂರಿಯಾಗಿ ಜರುಗಿತು. ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರಿನ ಶಾಂತಿನಗರದಲ್ಲಿ ನೂತನವಾಗಿ ನಿರ್ಮಾಣವಾದ ಉಸ್ತಾದ್ ಕಿಡ್ನಿ ಕೇರ್ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಹಜರತ್ ಖಾಜಾ ವಂದೇ ನವಾಜ್ ದರ್ಗಾದ ಪೀಠಾಧಿಪತಿ ಡಾಕ್ಟರ್ ಸೈಯದ್ ಶಾ ಗೇಸುದ್ರಾಜ್ ಹಾಗೂ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅವರ ಅಮೃತ ಹಸ್ತದಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಮಾರಂಭದಲ್ಲಿ ಎಐಎಂಐಎಂ ಸಂಸ್ಥಾಪಕ ಅಧ್ಯಕ್ಷ ಅಸಾಹುದ್ದೀನ್ ಓವೈಸಿ, ಸಚಿವ ಶರಣಬಸಪ್ಪ ದರ್ಶನಾಪುರ್, ಶಾಸಕ ಅಲ್ಲಂಪ್ರಭು ಪಾಟೀಲ್, ಕಲಬುರಗಿ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಶುಭ ಕೋರಿದರು. उस्ताद हॉस्पिटल की इनॉग्रेशन में आए हुए हैं नासिर उस्ताद साहब को और तनवीर उस्ताद साहब को और उनके सारे अहबाब को मेरी तरफ से दिली मुबारकबाद. हज़रत ख्वाजा वंदे नवाज़ की दुआएं उनके साथ हैं और सज्जादा नशीन साहब भी उनको मुबारकबाद पेश किए हैं. बहुत ही ज़बरदस्त हॉस्पिटल बनाए हैं. अल्लाह ताला इनसे कौम की खिदमत ले और लोगों की यहाँ पर शिफा अता करे. शुक्रिया. ಗುಲ್ಬರ್ಗ ನಗರದಲ್ಲಿ ಸಾದತ್ ಹುಸೇನ್ ಉಸ್ತಾದ್ ಅವರು ಈ ಭಾಗದ ಜನಪ್ರಿಯ ನಾಯಕರಾಗಿ ಮತ್ತು ನ್ಯಾಯವಾದಿಗಳಾಗಿ ಭಾಳಷ್ಟು ಹೆಸರು ಪಡೆದಿರ್ತಕ್ಕಂಥ ಹಿರಿಯ ಮುತ್ಸದ್ದಿ ಅವರ ಕುಟುಂಬದ ವತಿಯಿಂದ ಗುಲ್ಬರ್ಗ ನಗರದಲ್ಲಿ ಉಸ್ತಾದ್ ಹಾಸ್ಪಿಟ್ಲನ್ನು ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಇಲ್ಲಿ ಪ್ರಾರಂಭ ಮಾಡಲಾಗಿದೆ. ಈ ಭಾಗದ ಜನರಿಗೆ ಹೆಚ್ಚಿನ ಚಿಕಿತ್ಸೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೆಲ್ಲನೂ ತಪ್ಪಿಸಿ ನಗರದಲ್ಲಿ ಅವರಿಗೆಲ್ಲ ರೀತಿಯ ಚಿಕಿತ್ಸೆಯನ್ನು ಇವತ್ತು ಜನರಿಗೆ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಸುಸಿದ್ಧವಾದಂಥ ಒಂದು ಆಸ್ಪತ್ರೆಯನ್ನು ಇವತ್ತು ಇಲ್ಲಿ ನಿರ್ಮಾಣ ಮಾಡಿ ಇವತ್ತು ಗುಲ್ಬರ್ಗ ಜನರಿಗೆ ಲೋಕಾರ್ಪಣೆ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನನ್ನ ಪರವಾಗಿ ಗುಲ್ಬರ್ಗ ಜನತೆ ಪರವಾಗಿ ಉಸ್ತಾದ್ ಕುಟುಂಬದವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸ 20th January ಇದು ನಮ್ಮ ತಂದೆಯವ್ರು ಹುಟ್ಟಿದ ಹಬ್ಬ. ಮತ್ತು ಅವ್ರದ್ದು ಒಂದು ಕನಸು ಯಾವಾಗಲೂ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಈ ಜನಲ್ಲಿ ಬರಬೇಕು ಫಾರ್ ಟ್ರೀಟಿಂಗ್ ಡಿಸರ್ವಿಂಗ್ ಪೇಷಂಟ್ಸ್. ಬಟ್ ಎಲ್ಲ ಥರದ ಫೆಸಿಲಿಟಿ ಒಂದು ರೂಫಲ್ಲಿ ಇರಬೇಕು. ಪೇಷಂಟ್ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ತಿರುಗಾಡಬಾರ್ದು. ಮತ್ತು ದೊಡ್ಡ ಹಾಸ್ಪಿಟ್ಲ್ ಇರಬೇಕು, ಅಡ್ವಾನ್ಸ್ ಇರಬೇಕು ಅಂತಂದು ಅವ್ರು ಯಾವಾಗಲೂ ಒಂದು ಡ್ರೀಮ್ ಇತ್ತು ನಮ್ಮ ತಂದೆಯವ್ರದ್ದು. ಆ್ಯಂಡ್ ಅವ್ರು ಇರೋ ತನಕ ವಿ ಸ್ಟಾರ್ಟೆಡ್ ದಿಸ್ ಡ್ರೀಮ್. ಅನ್ಫಾರ್ಚುನೇಟ್ಲಿ ಇವಾಗ ಅವ್ರು ನನ್ನ ನಡುವೆ ಇಲ್ಲ. ಬಟ್ ಸಮ್ ಹೌ ವಿ ಆರ್ ಹ್ಯಾಪಿ. ಯಾವುದೋ ಒಂದು ಡ್ರೀಮ್ ಇವತ್ತು ಫುಲ್ಫಿಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ನಾವು ಈ ಹಾಸ್ಪಿಟಲಲ್ಲಿ ಕವರ್ ಮಾಡಿದ್ದೀವಿ. ಒಂದು 10 bedded ICU ಇದೆ, ಟ್ರಾಮಾ ಕೇರ್ ಇದೆ, ಎಮರ್ಜೆನ್ಸಿ ವಾರ್ಡ್ ಇದೆ, HDU ಇದೆ, ಆಲ್ ಇಮೇಜಿಂಗ್ ಸರ್ವೀಸಸ್ಸು, ಲ್ಯಾಬು, ಅಲ್ಟ್ರಾಸೌಂಡು, ಎಕ್ಸ್ರೇ, ಇನ್-ಹೌಸ್ ಬ್ಲಡ್ ಬ್ಯಾಂಕು, ICU, ಅಡ್ವಾನ್ಸ್ಡ್ OT, ವೆಲ್ ಸ್ಟಾಫ್ಡ್ ಹಾಸ್ಪಿಟಲ್, ಕ್ವಾಲಿಫೈಡ್ ಸ್ಟಾಫ್, ವೆಲ್ ಟ್ರೈನ್ಡ್, ವೆಲ್ ಮ್ಯಾನರ್ಡ್ ಸ್ಟಾಫ್, ಮೊದಲಿಂದ ನನ್ನ ಜೊತೆ ಇದ್ದವರು. ಸೊ ಹೋಪ್ಫುಲಿ ಒಂದು ಜನರಿಗೆ ಒಂದು ಸ್ವಲ್ಪ ಇದರಿಂದ ಹೆಲ್ಪ್ ಆಗ್ಬೋದಂತೆ
ಉಮೇದ್ ಮಾಡ್ತೇನೆ. ತಮಗೆಲ್ಲಗೂ ಥ್ಯಾಂಕ್ ಯು ವೆರಿ ಮಚ್ ಸರ್. ಇವಾಗಂತೂ ಪ್ರೆಸೆಂಟ್ಲಿ ನಾವು ಎಷ್ಟು ನಮ್ಮ ಕೈಯಿಂದ ಆಗುತ್ತೆ ಅಷ್ಟು ಕಡಿಮೆ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ನಾವು ಎಲ್ಲ ಗೌರ್ಮೆಂಟ್ ಸ್ಕೀಮ್ಸು, ಪ್ರೈವೇಟ್ ಸ್ಕೀಮ್ಸು, ಇನ್ಶೂರೆನ್ಸ್ ಕಂಪ್ನೀಸಿಗೆ ಟ್ಯಾಗ್ ಮಾಡಿ ಜೊತೆ ಅಸೋಸಿಯೇಟ್ ಆಗಬೇಕಂತ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ 1-2-3 ತಿಂಗಳು ಆಗಬಹುದು ಪ್ರೊಸೆಸ್. ಒನ್ಸ್ ಅದು ಸ್ಟಾರ್ಟ್ ಆದರೆ ದಟ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಅದ್ಧೂರಿಯಾಗಿ ಜರುಗಿದ ಕಾರ್ಯಕ್ರಮದಲ್ಲಿ ವಿವಿಧ ಆಸ್ಪತ್ರೆಯ ವೈದ್ಯರು, ಉಸ್ತಾದ್ ಆಸ್ಪತ್ರೆ ಸಿಬ್ಬಂದಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಜನವರಿ 22ರಂದು ಕಾಕಡೆ ವೃತ್ತದಲ್ಲಿ ರಾಮ ಸ್ಮರಣೆ. ನಿವೃತ್ತ ಮೈನಾರಿಟಿ ಸಂಘದಿಂದ ಹೊಸ ವರ್ಷದ ಡೈರಿ ಬಿಡುಗಡೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ಕಲಬುರಗಿಯಲ್ಲಿಯೂ ಸಹ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಕಲಬುರಗಿಯ ಶ್ರೀರಾಮ ಸೇವಾ ಸಮಿತಿ ರಾಜಶೇಖರ್ ಡೊಂಗರ್ಗಾಂವ್ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಗತ್ ಪ್ರಸಿದ್ಧ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಲಿದ್ದು, ಅಂದು ಕಲಬುರಗಿಯ ಕಾಕಡೆ ಚೌಕ್ನಲ್ಲಿ ಅಧ್ಯಕ್ಷ ಪ್ರತಾಪ್ ಕಾಕಡೆಯವರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸುಮಾರು 500 ವರ್ಷಗಳ ಇತಿಹಾಸ ತಮಗೆಲ್ಲ ಗೊತ್ತಿದ್ದ ವಿಷಯ. 500 ವರ್ಷದ ಒಂದು ಕನಸು ಇದೇ ದಿನಾಂಕ 22ರಂದು ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ತಮಗೆಲ್ಲ ಗೊತ್ತಿದ್ದ ವಿಷಯ. ನಮ್ಮ ಭಾರತದ ಹೆಮ್ಮೆಯ ನಾಯಕರಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಜ್ಞೆಯಂತೆ ಎಲ್ಲರೂ ಅಲ್ಲಿ ಬಂದು ಅನುಕೂಲ ಆಗಲ್ಲ, ತಮ್ಮ ಬಡಾವಣೆಯಲ್ಲಿ ತಮ್ಮ ಏರಿಯಾಗಳಲ್ಲಿ ಒಂದು ಗುಡಿ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಅನೇಕ ಮಂದಿರಗಳಲ್ಲಿ ರಾಮನ ಪೂಜೆ ಕಾರ್ಯಕ್ರಮ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳು ತಾವು ಇದ್ದಲ್ಲೇ ತಮ್ಮ ಬಡಾವಣೆಯಲ್ಲಿ ನೆರವೇರಿಸಬೇಕು ಅಂತ ಮೋದಿಜಿಯವರ ಆದೇಶದಂತೆ ನಾವು ನಮ್ಮ ಬಡಾವಣೆಯಲ್ಲಿ ಕಾಕಡೆ ನಗರದಲ್ಲಿ ಜೈ ಶ್ರೀ ರಾಮ್ ಸೇವಾ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡಿದ್ದೇವೆ. ಆ ಸಮಿತಿಯಲ್ಲಿ ಈಗ ಏನು ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗಿಯಾಗಿದ್ದೇವೆ. ಇವರು ಹಾಗೂ ಬಡಾವಣೆಯ ಅನೇಕ ನಮ್ಮ ಇಟ್ಟಂಗಟ್ಟಿ ಮಾಲೀಕರು, ಅನೇಕ ಮುಖಂಡರು ಕೂಡಿ ಒಂದು ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಶ್ರೀರಾಮ್ ಸೇವಾ ಸಮಿತಿ ಕಾಕಡೆ ಚೌಕದಿಂದ ಅವತ್ತು ಆ ಕಾಕಡೆ ಚೌಕದಲ್ಲಿ ಶ್ರೀರಾಮ ಮೂರ್ತಿ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧೀಶರು ಭಾಗಿಯಾಗಲಿದ್ದಾರೆ. ಅದೇ ರೀತಿ ಅನೇಕ ರಾಜಕೀಯ ನೇತಾರರು, ಜಿಲ್ಲೆಯ ಅನೇಕ ಜನಪ್ರತಿನಿಧಿಗಳು ಹಾಗೂ ಬಡಾವಣೆಯ ಎಲ್ಲ ಹಿರಿಯರ ನೇತೃತ್ವದಲ್ಲಿ, ಎಲ್ಲ ಯುವ ಮುಖಂಡರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಹನುಮಂತ ಪೂಜಾರಿಯವರು ಹಾಗೂ ಕಾಕಡೆ ಮಾಲಕರು ಇಲ್ಲಿ ಸೇರಿದಂಥ ಎಲ್ಲರ ಒಂದು ಸಹಕಾರದೊಂದಿಗೆ, ಆ ಬಡಾವಣೆಯೆಲ್ಲ ಯುವಕರ ಒಂದು ಸಹಕಾರದೊಂದಿಗೆ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮ ನಿಮಿತ್ತ ಸುಮಾರು 10 ಗಂಟೆಗೆ ನಾವು ಒಂದು ರಾಮನ ಮೂರ್ತಿ ತಂದಿದ್ದೇವೆ. ಆ ರಾಮನ ಮೂರ್ತಿ ಪೂಜೆಗೈಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ. ಅದರ ನಂತರ ಎಲ್ಲ ಆಗಮಿಸಿದಂಥ ಅತಿಥಿಗಳಿಗೆ
ಶ್ರೀರಾಮನ ಒಂದು ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಬಡಾವಣೆಯ ಸುಮಾರು ನನಗನಿಸಿ ಮಟ್ಟಿಗೆ ಒಂದು 5,000 ಜನರ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಆ ಪ್ರಸಾದ ವ್ಯವಸ್ಥೆ ಹಾಗೂ ರಾಮನ ಒಂದು ಪೂಜೆಯಲ್ಲಿ ಸಮಸ್ತ ಕಲಬುರಗಿಯ ಎಲ್ಲ ನಾಗರಿಕರು ಬನ್ನಿ, ತಾವು ಬನ್ನಿ, ತಮ್ಮ ಜೊತೆಗೂ ಕರ್ಕೊಂಡ್ಬನ್ನಿ ಅಂತ ಹೇಳೋ ಸಲುವಾಗಿ ಈ ಒಂದು ಪತ್ರಿಕಾ ಮಾಧ್ಯಮ ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಭಾಕರ್ ಜಾಧವ್, ಚನ್ನಬಸಪ್ಪ, ರವಿ ರಾಠೋಡ್, ಬಸವರಾಜ್, ರಾಜು ರಗೋಜಿ, ನಿಜಲಿಂಗಪ್ಪ ತೆಂಗಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. 2024ನೇ ನೂತನ ವರ್ಷ ಆರಂಭವಾದ ಹಿನ್ನೆಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಮೈನಾರಿಟಿ ನೌಕರರ ವತಿಯಿಂದ ಪ್ರಸಕ್ತ ಸಾಲಿನ ಡೈರಿ ಬಿಡುಗಡೆಗೊಳಿಸಲಾಯಿತು. ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಶ್ರೀನಿವಾಸ್ ಸರಡಗಿಯ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ಸಿಖ್ ಸಮಾಜದ ಗುರ್ಮಿತ್ ಸಿಂಗ್, ಫಾದರ್ ಸ್ಟ್ಯಾನಿ ಲೋಬೋ, ಪೂಜ್ಯ ಭಂತೆ ಸಂಗಾನಂದ ಅವರು ಜಂಟಿಯಾಗಿ ಉದ್ಘಾಟಿಸಿ ಮಾತನಾಡಿದರು. ಮನೆಯಲ್ಲಿ ಇರ್ತಕ್ಕಂಥ ಯಾರಿಗೂ ಬಿಡು ಇಲ್ಲ. ಆ ಬಿಡುವಿನ ಸಮಯದಲ್ಲಿ ನಮ್ಮ ಜೀವನದ ಡೈರಿಯನ್ನು ನಾವು ಮೇಂಟೈನ್ ಮಾಡಬೇಕಾಗಿದೆ. ಅಂತ ಡೈರಿಯನ್ನು ಮೇಂಟೈನ್ ಮಾಡೋದಕ್ಕಾಗಿನೇ ನಮ್ಮ ಸೈಯದ್ ನಜರುದ್ದೀನ್ ಸರ್ ಅವರು ಇಲ್ಲಿ ಎಲ್ಲ ಧರ್ಮದ ಪೂಜ್ಯರನ್ನು ಕರೆಸಿ ಜೀವನದ ಡೈರಿ ಬಿಡುಗಡೆ ಮಾಡೋಕ್ಕೆ ಅವಕಾಶ ಇದೆ. ಬಹುಶಃ ಈ ಡೈರಿ ಬಿಡುಗಡೆ 24 ಡೈರಿ ಅಲ್ಲ, ಇಡೀ ಜೀವನದ ಡೈರಿಯನ್ನು ನಮ್ಮ ಬದುಕಿನಲ್ಲಿ ನಾವು ಬಿಡುಗಡೆ ಮಾಡಿಕೊಂಡಾಗ ನಮಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಸಿಗಲು ಸಾಧ್ಯದ. ಅಂತ ಡೈರಿಯನ್ನ ಇವತ್ತು 2024ರ ಡೈರಿಯನ್ನ ನಮ್ಮ ಜೀವನದಲ್ಲಿ ನಾವು ಬರ್ಕೊಂಡು ನಮ್ಮ ನೆಮ್ಮದಿಯಾದ ಬದುಕನ್ನು ನಾವು ಸಾಗಿಸೋಣ. ನಾವು ಎಲ್ಲರನ್ನ ಅಣ್ಣ ತಮ್ಮಂದಿರಂಗೆ ಎಲ್ಲರೊಳಗೆ ಒಂದಾಗಿ ಇವನಾರವ ಇವ ನಮ್ಮವ ಅಂತಕ್ಕಂಥ ಬದುಕನ್ನು ನಾವು ಸಾಗಿಸಿದಾಗ ನಮ್ಮ ಜೀವನದ ಡೈರಿ ಕೊನೆ ಮುಟ್ಟಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಸ್ವಾಮೀಜಿಗಳು ಮತ್ತು ಉಳಿದವರು ಕೂಡ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಆದ್ದರಿಂದ ಅದಕ್ಕೆ ಮೀರಿ ಸಂದೇಶ ಅಂತ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಮಗೆಲ್ಲರಿಗೂ ನಿವೃತ್ತರಾದ ಎಲ್ಲ ಸಹೋದರ ಸಹೋದರರಿಗೆ ಒಂದು ಒಳ್ಳೆಯ ಸಂದೇಶ ಇದೆ. ನಮ್ಮ ಜೀವನದ ದಿನಚರಿ ಏನು, ಅದು ಯಾವ ರೀತಿ ನಾವು ಮಾಡಿ ಬಹಳ ಸಂತೋಷ, ನಮಗೊಂದು ಪ್ರೇರಣೆ ಕೊಡುವ ಮಾತುಗಳು ಮತ್ತು ನಮ್ಮ ನಾಜರುದ್ದೀನ್ ಮುತವಳ್ಳಿ ಅವರು ವಹಿಸಿದಂಥ ಒಂದು ಜವಾಬ್ದಾರಿ ಅವರ ಎಲ್ಲ ಪದಾಧಿಕಾರಿಗಳು ತೊಡೆದು ಇವತ್ತು ಕಮರುಲ್ ಇಸ್ಲಾಂ ಮತ್ತು ಮಾರುತಿ ಮಾರ್ಪಡ ಅವರ ಸ್ಮರಣೆ ನಾವು ಮಾಡ್ತೇವೆ. ಇಬ್ಬರೂ ನನಗೆ ಬಹಳ ಆತ್ಮೀಯರು. ಎಷ್ಟು ವರ್ಷಗಳಿಂದ ಅವರ ಜೊತೆ ನನಗೆ ಒಡನಾಡ ಇತ್ತು. ಮಾರುತಿ ಮಾನ್ಪಡೆ ಹೋರಾಟಗಾರರು, ಇವರು ನಮ್ಮ ಕಮರುಲ್ ಇಸ್ಲಾಂ ಅವರು ಒಂದೊಂದು ಭಾಷಣ ಮಾಡಿದರೆ ಕಮರುಲ್ ಇಸ್ಲಾಂ ಇಡೀ ಸಾಗರವೇ ಎದ್ದು ನಿಲ್ತಿತ್ತು. ಅದೇನು सन्न विचार और का जो फंक्शन हो रहा है, फंक्शन तो मैं कहीं भी नहीं देखा हूँ और ये बहुत खुशी की बात है कि ऐसे डिपार्टमेंट और हर तरफ से जो मिले इधर बैठ के जो बुक का इनोवेशन है, मैं इसके लिए इसके बारे में भी मैं क्या बोल नहीं सकता कि मेरे दिल की गहराइयों से उनको सच्ची श्रद्धांजलि है कि तू नहीं लेकिन तेरी उल्फत अभी तक इस दिल में है, तू नहीं लेकिन तेरी उल्फत अभी तक इस दिल में है, बुझ चुकी है शमा फिर भी रोशनी महफिल। क्या हमारे पास एक ही कमर इस्लाम था? नहीं। उनके बताए हुए मार्गों पर चलने के लिए आप सभी कमरुल इस्लाम बन सकते। मैं खास करके हमारे भाई मोहम्मद नजरुद्दीन साहब और उनकी टीम को अपने दिल की गहराइयों से शुक्राना अदा करता हूँ और उनका इस्तकबाल भी करता हूँ कि पिछले कई वर्षों से मैं उनको हमेशा एवरी यंग मैन बोलता हूँ।
इज ऑलवेज एग्री, उनको रिटायर्ड बोलना ही नहीं चाहिए, इज ऑलवेज एक्टिव। और जैसे अभी डॉक्टर साहब ने भी कहा कि रिटायर्ड में आप लोग तो सब यंग है, अभी हमें ही आप लोगों के सामने थोड़ा बुजुर्ग नजर आ रहा है। ಸಮಾರಂಭದಲ್ಲಿ ಭಾಗಿಯಾದ ಗಣ್ಯರು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಮೈನಾರಿಟಿ ನೌಕರರ ಸಂಘದ ವತಿಯಿಂದ ರಚಿಸಲಾದ ಪ್ರಸಕ್ತ ಸಾಲಿನ ಡೈರಿ ಬಿಡುಗಡೆಗೊಳಿಸಲಾಯಿತು. अस्सलाम वालेकुम रहमतुल्लाहि बरकातहू। मैं सैयद नज़ीरुद्दीन मुतवल्ली, प्रेसिडेंट कर्नाटका रिटायर्ड एम्प्लॉइज़ एसोसिएशन गुलबर्गा। आज हम अपने एसोसिएशन के ज़रिए एक डायरी रिलीज़ करने का प्रोग्राम रख लिए थे और साथ ही साथ कुछ लोगों को फेलिसिटेशन का प्रोग्राम भी रख लिए थे। जिस प्रोग्राम में जिसको हमने दावत दी है वो पूरे लोग आके प्रोग्राम को सक्सेस करें, जिसका मैं तहे दिल से शुक्रिया अदा करता हूँ। और ये जो डायरी है तकरीबन लोगों को अच्छे से काम में आएंगी बोल के हम लोगों का एक इरादा है। और आने वाले दिनों में भी हम और कुछ प्रोग्राम करने का एक इरादा रखे हैं इंशाल्लाह, वो भी प्रोग्राम। और उसके साथ ही साथ क्या है, रिटायर्ड एम्प्लॉइज़ के जो भी प्रॉब्लम्स हैं वो हिसाब से वो प्रॉब्लम पे हम क्या है मालूम है, गवर्नमेंट लेवल में हम अपने एसोसिएशन के ज़रिए फ़ाइट करेंगे। और आने वाले दिनों में जो बच्चे जो है सो PUC सेकेंड ईयर पढ़ रहे हैं वो लोगों को CET एग्ज़ाम और नीट एग्ज़ाम के लिए उनको सहूलत होने के लिए कुछ क्लासेस कंडक्ट करना बोल के हमारे पूरे एसोसिएशन के मेंबर्स सोचे हैं। उसके बारे में भी हम आगे काम करने की कोशिश करेंगे। ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ, ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ, ಸೈಯದ್ ನಾಜಿರುದ್ದೀನ್, ನಾಗಣ್ಣ ಗಣಜಲ್ಖೇಡ್, ರಫೀಕ್ ಸಾಬ್ ಲಾಡ್ಜಿ, ಡಾಕ್ಟರ್ ರುಬೀನಾ ಫರ್ವೀಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ಧೂರಿಯಾಗಿ ಜರುಗಿದ ದಾಮೋದರ್ ರಘೋಜಿ ಶಾಲೆಯ ವಾರ್ಷಿಕೋತ್ಸವ. ನಗರದಲ್ಲಿ ಉತ್ಸಾದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.